ಇತ್ತ ಕರಾವಳಿ ಭಾಗದಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಳವಾಗ್ತಾ ಇದೆ. ಮಂಗಳೂರು, ಉಡುಪಿ, ಉತ್ತರ ಕನ್ನಡದಲ್ಲಿ ಪ್ರವಾಹದ ಅಪಾರ ಪ್ರಮಾಣದ ನೀರು ಬರ್ತಾ ಇರೋದ್ರಿಂದಾಗಿ ಒಂದು ರೀತಿ ಪ್ರವಾಹದ ಆತಂಕ ಎದುರಾಗ್ತಾ ಇದೆ. ಇನ್ನು ಮಳೆಯಿಂದಾಗಿ ಜನ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಮಳೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ನಿರಂತರ ಮಳೆಗೆ ಉಡುಪಿ ಜಿಲ್ಲೆಯಲ್ಲಿ ಟೆನ್ಷನ್ ಕೂಡ ಹೆಚ್ಚಳವಾಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿದೆ, ಮಾರುಕಟ್ಟೆಗೆ ನೀರು ನುಗ್ಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಮುಂದುವರಿಕೆ ಮಾಡಲಾಗ್ತಾ ಇದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮನೆಗಳು, ಅದೇ ರೀತಿಯಾಗಿ ಅನೇಕ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ. ಹೀಗಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸಿದಾವೆ. ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಗಳು ಕೂಡ ನಷ್ಟ ಆಗಿದ್ದಾವೆ. ಮಂಗಳೂರು, ಉಡುಪಿ, ಉತ್ತರ ಕನ್ನಡದಲ್ಲಿ ಪ್ರವಾಹದ ಆತಂಕ ಎದುರಾಗ್ತಾ ಇದೆ. ಇನ್ನು ನಿರಂತರವಾಗಿ ಆಗ್ತಾ ಇರುವಂತಹ ಈ ಮಳೆಯಿಂದಾಗಿ ಕರಾವಳಿ ಭಾಗದ ಜನರಲ್ಲೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ವರುಣನ ಆರ್ಭಟ ಹೆಚ್ಚಳ ಆಗ್ತಾ ಇರೋದ್ರಿಂದಾಗಿ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಅನೇಕ ವಠಾರಗಳಿಗೆ ನೀರು ನುಗ್ಗಿದೆ, ಅನೇಕ ಕಾಲೋನಿಗಳಿಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶದ ಎಲ್ಲ ಮನೆಗಳು ಕೂಡ ಜಲಾವೃತ ಆಗಿದ್ದಾವೆ. ಇನ್ನು ಅದೇ ರೀತಿಯಾಗಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟ ಆಗಿದೆ.